ಹುಬ್ಬಳ್ಳಿ ಅಂಜಲಿ ಹತ್ಯೆ ಆರೋಪಿ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಆರೋಪಿಯ ಒಂದೊಂದೇ ಅಪರಾಧ ಕೃತ್ಯಗಳು ಬೆಳಕಿಗೆ ಬರ್ತಾ ಇದೆ. ಮನೆ ಕಳ್ತನ, ಬೈಕ್ ಕಳ್ತನ ಆಯಿತು, ಮಹಿಳೆ ಮೇಲೆ ಹಲ್ಲೆ ಆಯಿತು, ಕೊಲೆ ಆಯಿತು. ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಕಳೆದ 6 ತಿಂಗಳ ಹಿಂದೆ ಪ್ರೀತಿಸಿ ಬಾಲಕಿಗೆ ಕೈಕೊಟ್ಟಿದ್ದ ಅಪ್ರಾಪ್ತೆ ಹುಡುಗಿ. ಯಲ್ಲಾಪುರ ಓಣಿಯ ಅಪ್ರಾಪ್ತೆಗೆ ಮೋಸ ಮಾಡಿದ್ದ ಈ ಆರೋಪಿ ಗಿರೀಶ ಪ್ರೀತಿ ನಾಟಕ ಆಡಿ ನಂಬಿಸಿ 55 ಗ್ರಾಂ ಬಂಗಾರವನ್ನ ದೋಚಿದ್ದ ಇವನು. ಇದೀಗ ಅಪ್ರಾಪ್ತೆ ಪೋಷಕರಿಂದ ಬೆಂಡಿಗೇರಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆರೋಪಿ ಗಿರೀಶನ ವಿರುದ್ಧ ಸೆಕ್ಷನ್ 420, 504, 506 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ನೋಡಿ, ಇವನು ಒಂದೊಂದೇ ಕರಾಳ ಮುಖಗಳು ಬಯಲಾಗ್ತಾನೆ ಇದ್ದಾವೆ. ಇವನು ಮೊದಲು ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಮನೆ ಕಳ್ತನ, ಆಮೇಲೆ ಬುಲೆಟ್ ಬೈಕ್ ಕಳ್ತನ, ಅಂಜಲಿಗೆ ಬೆದರಿಕೆ ಹಾಕಿದ, ಜೀವ ಬೆದರಿಕೆ, ಆಮೇಲೆ ಅಂಜಲಿಗೆ ಕೊಲೆ, ಆಮೇಲೆ ಮೊನ್ನೆ ಮೈಸೂರಿನಿಂದ ಹೋಗುವಾಗ ಹುಬ್ಬಳ್ಳಿಗೆ ಟ್ರೈನಲ್ಲಿ ಗಲಾಟೆ, ಮಹಿಳೆ ಮೇಲೆ ಕೊಲೆ ಮಾಡುವಂಥ ಪ್ರಯತ್ನ, ಅಲ್ಲಿಂದ ಜಿಗದ. ಅದಾದಮೇಲೆ ಈಗ ನೋಡಿದ್ರೆ ಅಪ್ರಾಪ್ತೆಗೆ ಪ್ರೀತಿ ಮಾಡ್ತೀನಿ ಅಂತ ವಂಚನೆ ಮಾಡಿ ಆಕೆಗೆ ಕೈ ಕೊಟ್ಟಿದ್ದಾನೆ ಈ ಹಂತಕ ಗಿರೀಶ. ಪ್ರೀತಿ ನಾಟಕ ಮಾಡಿ ಆಕೆ ನಂಬಿಸಿ 55 ಗ್ರಾಂ ಬಂಗಾರವನ್ನು ಆಕೆಯಿಂದ ದೋಚಿಕೊಂಡು ಹೋಗಿದ್ದಾನೆ. ಬೆಂಡಿಗೇರಿ ಠಾಣೆಯಲ್ಲಿ ಆಕೆಯ ಪೋಷಕರು ಈಗ ದೂರನ್ನು ಕೊಟ್ಟಿದ್ದಾರೆ. 420, 504, 506 ಅಡಿಯಲ್ಲಿ ಗಿರೀಶನ ವಿರುದ್ಧ ಕೇಸ್ ದಾಖಲಾಯಿತು. 21 ವರ್ಷ ರೀ ಇನ್ನೂ ಇವಂಗೆ. ಮೀಸೆ ಚಿಗುರದ ಯುವಕ ಸಾಲು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಯಲ್ಲಾಪುರ ಓಣಿ ಅಲ್ಲೇ ಸುತ್ತಮುತ್ತಲು ಅವ್ರ ಮನೆ ಹಿಂದೆನೇ ಪ್ರೀತಿ ನಾಟಕ ಆಡಿದ್ದ. ಆಕೆಗೆ ಪುಸಲಾಯಿಸಿದ್ದ ಅವನು. ಆಕೆಗೆ ಇನ್ನೂ 18 ತುಂಬಿಲ್ಲ, ಇನ್ನೂ ಚಿಕ್ಕವಳು. ಆಕೆಗೆ ನಂಬಿಸಿ ಮೋಸ ಮಾಡಿದ್ದಾನೆ. ಜೊತೆಗೆ 55 ಗ್ರಾಂ ಚಿನ್ನವನ್ನು ಆಕೆಯಿಂದ ಕಸಿದುಕೊಂಡು ಎಸ್ಕೇಪ್ ಆಗಿದ್ದಾನೆ ಅನ್ನುವಂತಹ ಆರೋಪದ ಮೇಲೆ ಈಗ ಅವನ ವಿರುದ್ಧ ಮತ್ತೊಂದು FIR ದಾಖಲಾಗಿದೆ. ನೋಡಬೇಕು, ಈಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾನೆ ಆರೋಪಿ. ಇನ್ನೂ 1 ವಾರ ಬೇಕು ಅವನು ಗುಣಮುಖ ಆಗಲಿಕ್ಕೆ. ಈ ಎಲ್ಲ ಪ್ರಕರಣಗಳ ಬಗ್ಗೆ ಅವನನ್ನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ನೋಡಿ, ಆರೋಪಿ ಗಿರೀಶನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಿದೆ ಬಹಳ ಭಯಾನಕವಾಗಿದೆ. 1-2 ಅವನು ಮಾಡಿರುವಂಥ ಕೆಲಸಗಳು. ಪರಮ ಪಾಪಿ, ಅಪ್ರಾಪ್ತೆಗೆ ಮೋಸ ಮಾಡಿದ್ದಾನೆ. ಪ್ರೀತಿ ಮಾಡುವಂಥ ನಾಟಕ ಮಾಡಿ 55 ಗ್ರಾಂ ಬಂಗಾರವನ್ನು ದೋಚಿದ್ದ. ಅಂದರೆ ಪುಸಲಾಯಿಸಿ ಮನೇಲಿದ್ದು ತೊಗೊಂಡು ಬಾ ಅಂತ. ನಿಮ್ಮ ಮನೇಲಿ ಏನಾದರೂ ಬಂಗಾರ ಏನಾದರೂ ಇಟ್ಟಿದ್ರೆ ತೊಗೊಂಡು ಬಾ, ಅದು ನಮ್ಗೆ ಮುಂದೆ ಅನುಕೂಲ ಆಗುತ್ತೆ, ಮದುವೆ ಆಗೋಣ ಮುಂದೆ, ಈ ರೀತಿ ಪುಸಲಾಯಿಸಿದ್ದ. ಆಕೆ ನಂಬಿಸಿದ್ದ. ಆಕೆ ಇನ್ನೂ 18 ತುಂಬಿರಲಿಲ್ಲ, ಅಪ್ರಾಪ್ತೆ ಬಾಲಕಿ. ಇವನು ಹೆಂಗೆ ಹೇಳ್ತಾನೆ ಅವ್ನು ಕೇಳ್ತಾ ಇದ್ಲು. ಅವತ್ತು ಗೊತ್ತಾಯಿತು ಇವನು ಕಳ್ತನ ಮಾಡಲಿಕ್ಕೆ, ನಮ್ಮನೆ ದೋಚಲಿಕ್ಕೆ ನನ್ನನ್ನು ಪ್ರೀತಿ ಮಾಡಿದ್ದಾನೆ ಅಂತ. ಈಗ ಆ ಅಪ್ರಾಪ್ತೆಯ ಪೋಷಕರು ದೂರನ್ನು ಕೊಟ್ಟಿದ್ದಾರೆ.